ಹಾಯ್, ನಾನಿಮ್ಮ ಸ್ಮಾರ್ಟ್ ಬ್ರೋ ಕುಂದಾಪುರ. ಗುಂಡ್ಲುಪೇಟೆಯ 2ನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಶೆಟ್ರು ಹೋಟ್ಲಲ್ಲಿ ಹೊಟ್ಟೆ ತುಂಬಾ ತಿನ್ಕೊಂಡು ನಾವು ಹೊರಟ್ವಿ ಹಿಮವದ ಗೋಪಾಲ ಸ್ವಾಮಿ ಬೆಟ್ಟದ ಕಡೆಗೆ. ಇದು ತುಂಬಾ ಫೇಮಸ್ ಅಂತೆ, ಹಾಗೆ ಸುಂದರವಾಗಿತ್ತು ಅಂತ ಕೇಳಿದ್ವಿ. ನೋಡೇ ಬಿಡೋಣ ಅಂತ ಅಲ್ಲಿಗೆ ಹೊರಟ್ವಿ. ಮುಂದೇನಾಯ್ತು ನೀವೇ ನೋಡಿ. ಆಹಾ, ಏನ್ ಸುಂದರ! ಎತ್ತ ಕಡೆ ಕಣ್ಣು ಹಾರಿಸಿದ್ರು ಸೂರ್ಯಕಾಂತಿಯ ಸೊಬಗು. ಬಂದೇ ಬಿಟ್ವಿ ಗೋಪಾಲ ಸ್ವಾಮಿ ಬೆಟ್ಟದ ಕಡೆಗೆ. ನಮ್ ಸ್ವಾಗತಕ್ಕೆ ಗೋಮಾತೆ ಕಾಯ್ತಾ ನಿಂತಿದ್ಲು. ಗೋಮಾತೆಯ ಆಶೀರ್ವಾದ ತಗೊಂಡು ಮುಂದಕ್ಕೆ ಹೊರಟ್ವಿ. ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಬೆಟ್ಟದ ಕಡೆಗೆ ನಾವು ಹೊರಟಿರೋದು ಈಗ. ಇಷ್ಟು ಸುಂದರವಾಗಿದೆ ನೋಡಿ, ಹಿಮದ ಪರ್ವತದ ರೀತಿ ಕಾಣಿಸ್ತಾ ಇದೆ. ಅಂತೂ ಬಂದೇ ಬಿಟ್ವಿ. ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿ ನಿಲ್ಲಿಸಿ ಒಳಗಡೆ ಹೋಗೋಣ ಅಂತ ಹೊರಟ್ವಿ. ಜನ ಕ್ಯೂ ನಿಂತಿರೋದು ನೋಡಿ ನಮ್ಗೆ ಇವತ್ತು ಹೋಗಕ್ ಆಗಲ್ಲ ಅನ್ಕೊಂಡ್ವಿ. ಅಷ್ಟು ಜನ ಇದ್ರು. ಏನಾಗುತ್ತೋ ನೋಡೇ ಬಿಡೋಣ ಅಂತ ಮುಂದಕ್ಕೆ ಹೋದ್ರೆ ಗೆಳೆಯ ಪತಿ ಒಳಗೋಗಕ್ಕೇನೋ ಅರೇಂಜ್ ಮಾಡ್ತಾ ಇದ್ದ. ಜೀಪಲ್ಲಿ ಹೋಗೋಣ ಅಂತ ಜೀಪ್ ಹತ್ರ ಮಾತಾಡಿದ್ವಿ, ಆದ್ರೆ ಜೀಪ್ ಎಲ್ಲ ಫುಲ್ ಆಗಿತ್ತು. ಬಸ್ಸಲ್ಲೇ ಹೋಗ್ಬೇಕಂತ ಹೇಳಿದ್ರು.
ಅದಕ್ಕೆ ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ನಿಲ್ಲೋಕೆ ಹೋಗಿ ಕ್ಯೂ ಅಲ್ಲಿ ನಿಂತ್ವಿ. ಹಾಗೋ ಹೀಗೋ ತುಂಬ ಹೊತ್ತು ನಿಂತ ಮೇಲೆ ಒಂದು ಬಸ್ ಬಂತು. ಬಸ್ ಹತ್ತಿ ಕೂತ್ವಿ. ಬಸ್ಸಲ್ಲಿ ಒಂದು ಪುಟಾಣಿ ಮಗು ನನ್ನನ್ನೇ ದುರ್ಗುಡ್ಕೊಂಡು ನೋಡ್ತಾ ಇತ್ತು. ಬಸ್ ತುಂಬಾ ರಶ್ ಆಗ್ಬಿಡ್ತು. ಬೆಟ್ಟಕ್ಕೆ ಬಂದೇ ಬಿಟ್ವಿ. ಬಸ್ಸಿಂದ ಇಳಿದು ಹೊರಗಡೆ ಬರ್ತಾ ಇದ್ದಂಗೆ ಹಿಮಗಳು ಕೈ ಬೀಸಿ ಕರಿತಾ ಇತ್ತು ನಮ್ಮನ್ನ. ಏನ್ ಗಾಳಿ ರೀ. ದೇವಸ್ಥಾನಕ್ಕೆ ಪ್ರವೇಶ ಮಾಡೋಣ ಅಂತ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಒಳಗಡೆ ಹೊರಟೇ ಬಿಟ್ವಿ. ಆದ್ರೆ ನಮ್ಮ ಫ್ರೆಂಡ್ಸು ಈ ವೆದರ್ಗೆ ಫಿದಾ ಆಗ್ಬಿಟ್ಟಿದ್ರು. ಒಂದ್ ರೌಂಡ್ ಇಲ್ಲಿ ಆಟ ಆಡೋಗೋಣ ಅಂತ ಕರೆದ್ರು. ಗಾಳಿಯಲ್ಲಿ ತೇಲಾಡ್ತಿದ್ವಿ, ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಒಂದು ಫೋಟೋ ತೆಗಿ ಅಂತ ಪೋಸ್ ಕೊಟ್ರೆ ಫೋಟೋ ತೆಗಿಯೋದು ಬಿಟ್ಟು ವಿಡಿಯೋ ಮಾಡ್ತಿದ್ದ ನಮ್ಮ ಹುಡುಗ ಶರತ. ದೇವಸ್ಥಾನಕ್ಕೆ ಹೊರಟ್ವಿ. ಏನ್ರಿ ಗಾಳಿ ಇದು, ಈ ಗಾಳಿನ ತಡೆಯಕ್ಕಾಗತ್ತಾ? ಹೆಸರಿಗೆ ತಕ್ಕಂತೆ ಹಿಮದಲ್ಲೇ ತುಂಬ ಹೋಗಿತ್ತು ದೇವಸ್ಥಾನ. ವೇಣುಗೋಪಾಲನ ನೋಡೋಣ ಅಂತ ದೇವಸ್ಥಾನದ ಒಳಗಡೆ ಹೊರಟ್ವಿ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋದು ಸರಿಯಲ್ಲ, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಹಾಗೂ ಅಲ್ಲಿ ಪರ್ಮಿಷನ್ ಕೂಡ ಇಲ್ಲ. ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿ ಹೊರಗಡೆ ಬಂದ್ವಿ. ಗಾಳಿಲಿ ಸ್ವರ್ಗನೇ ಕೆಳಗಿಳ್ದಂಗಿತ್ತು. ಏನ್ ಹಿಮಾರಿ. ನಮ್ ಗೆಳೆಯ ಸಿಂಹ ಗರ್ಜನೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಈ ಕರುನಾಡಲ್ಲಿ ಹುಟ್ಟಿ ಈ ಪ್ಲೇಸ್ಗೆ ಬರ್ದೇ ಇದ್ರೆ ನಮ್ಮ ಜೀವನನೇ ವೇಸ್ಟು. ರಾತ್ರಿ ಪೂರ್ತಿ ಗಾಡಿ ಓಡಿಸಿದ್ರು ಫೋಟೋಗ್ ಮಾತ್ರ ಪೋಸ್ ಚೆನ್ನಾಗಿ ಕೊಡ್ತಿದ್ದ ನಮ್ಮ ಟೈಗರ್ ಶರತ್. ನಾವೆಲ್ಲ ಇಲ್ಲಿಗೆ ಬರಕ್ಕೆ ಮುಖ್ಯ ಕಾರಣನೇ ಇವನು ಪತ್ತಿ ಅಂತ. ಇಲ್ಲೇ ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ, ಒಳ್ಳೆ ಹುಡುಗ.
ಇವ್ರು ಯಾರು ಗೊತ್ತಾಯ್ತಾ? ಇವರೇ ನಿಮ್ಮ ಸ್ಮಾರ್ಟ್ ಬ್ರೋ. ಸರಿಯಾಗಿ ನೋಡ್ಕೊಳ್ಳಿ. ಬಸ್ ಬಂದಿತ್ತು, ಬಸ್ ಖಾಲಿ ಇತ್ತು, ನೋಡಿದ್ವಿ. ಆದಷ್ಟು ಬೇಗ ಹೋಗಿ ಕೂತ್ಕೊಳ್ಳೋಣ ಅಂತ ಹೊರಟ್ವಿ. ಹೋಗೋಕ್ಕೆ ಮನಸ್ಸಿಲ್ಲ ಯಾರಿಗೂ, ಆದರೆ ಹೋಗಲೇಬೇಕಲ್ವಾ. ಈ ಥರ ವೆದರ್ನ ಅನುಭವಿಸೋರಿಗೆ ಗೊತ್ತು. ನೀವು ಯಾರಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ಮಿಸ್ ಮಾಡದೆ ಹೋಗಿ ಬನ್ನಿ. ಫ್ರೆಂಡ್ಸ್, ನೀವು ಯಾರಾದರೂ ಪ್ರವಾಸ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಈ ಪ್ಲೇಸ್ಗೆ ಹೋದರೆ ಖಂಡಿತವಾಗ್ಲೂ ನೀವು ಯಾರೂ ನಿರಾಶೆ ಆಗೋದಿಲ್ಲ. ಅಷ್ಟು ಸುಂದರವಾಗಿದೆ, ಅಷ್ಟು ಖುಷಿ ಕೊಡುತ್ತೆ, ನಿಮ್ಮ ಮನಸ್ಸಿಗೆ ಅಷ್ಟು ಆನಂದ ಕೊಡುತ್ತೆ. ಈ ಪ್ರಕೃತಿನ ಸವಿಲಿಕ್ಕೆ ಇದಕ್ಕಿಂತ ಒಳ್ಳೆ ಪ್ಲೇಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಅನ್ಸುತ್ತೆ. ಆಗುಂಬೆ ಘಾಟಿ ಹತ್ತುವಾಗ ಹೇಗೆ ಅನುಭವ ಆಗುತ್ತೋ ಇಲ್ಲೂ ಸೇಮ್ ಹಾಗೆ ಅನುಭವ ಆಗುತ್ತೆ. ಘಾಟಿ ಹತ್ತುವಾಗೆ ಎಷ್ಟು ಸುಂದರ ರೀ, ನೋಡಿದಷ್ಟು ನೋಡಬೇಕು ಅನ್ಸುತ್ತೆ. ಬೆಟ್ಟಗಳನ್ನು ನೋಡ್ತಾ ನೋಡ್ತಾ ಕೆಳಗೆ ಬಂದಿದ್ದೆ ಗೊತ್ತೇ ಆಗಲಿಲ್ಲ. ನೋಡ್ತಾ ನೋಡ್ತಾ ಕೆಳಗೆ ಬಂದೇ ಬಿಟ್ವಿ. ನಾವು ಮೇಲೆ ಹೋಗಿ ಬಂದಮೇಲೆ ಡಬ್ಬಲ್ ಜನ ಆಗಿದ್ರು. ಇನ್ನೂ ಜನ ಬರ್ತಾ ಇದ್ದಾರೆ, ಕಮ್ಮಿನೇ ಆಗ್ತಾ ಇಲ್ಲ. ಬಂಡೀಪುರ ರಿಸರ್ವ್ ಫಾರೆಸ್ಟ್ ಕಡೆ ಹೊರಟ್ವಿ. ಪ್ರಾಣಿಗಳಿವೆ ಅಂತ ಹೇಳ್ತಾ ಇದ್ರು, ಸಫಾರಿ ಹೋಗೋಣ ಅಂತ ಹೇಳಿದ್ರು. ಅದೆಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಏನಾಗತ್ತೆ ಅಂತ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನನ್ನ ಪುಟ್ಟ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ.
ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ಗುಡ್ ಡೇ.